ಕೆಲ ಮಕ್ಕಳ ಮನಸ್ಥಿತಿ ಎಷ್ಟು ಕ್ರೂರವಾಗಿರುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅಯ್ಯೋ ದೇವ್ರೆ, ಎಷ್ಟು ಕ್ರೂರಿ ಇರಬೇಕು ಈ ಮಗಳು ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಕಾರಣ ಹೆತ್ತ ತಾಯಿಯನ್ನ ನಡು ರೋಡಲ್ಲಿ ಬಿಟ್ಟು ಹೋಗಿದ್ದಾಳೆ ಮಗಳು. ಜನ್ಮ ಕೊಟ್ಟ ತಾಯಿಯನ್ನೇ ಬೀದಿಗೆ ಬಿಟ್ಟಿದ್ದಾಳೆ ಪಾಪಿ ಮಗಳು. ಇಂತಹ ಮನಸ್ಸಾದ್ರೂ ಇವರಿಗೆ ಹೇಗೆ ಬಂತೋ ಗೊತ್ತಿಲ್ಲ. ಆನೇಕಲ್ನಲ್ಲೊಂದು ಮನ ಕಲಕುವ ಅಮಾನವೀಯ ಘಟನೆ ನಡೆದು ಹೋಗಿದೆ. ವಯಸ್ಸಾದ ವೃದ್ಧೆಯನ್ನ ರಾತ್ರೋರಾತ್ರಿ ರಸ್ತೆಗೆ ಬಿಟ್ಟಿದ್ದಾಳೆ ಪಾಪಿ ಮಗಳು. ರಾತ್ರಿ ವೇಳೆ ಕಳ್ಳರಂತೆ ಕಾರಿನಲ್ಲಿ ಬಂದು ಬಿಟ್ಟೋಗಿದ್ದಾರಂತೆ ಮಗಳು. ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಪಾಪಿ ಮಕ್ಕಳ ದುಷ್ಕೃತ್ಯ. ಆನೇಕಲ್ ತಾಲೂಕಿನ ಸರ್ಜಾಪುರ ಸಮೀಪ ಬಿ ಕಲ್ಲಹಳ್ಳಿಯಲ್ಲಿ ಆಗಿರುವಂತಹ ಘಟನೆ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದೀವಿ. ನೋಡಿ, 80 ವರ್ಷದ ವೃದ್ಧೆ ನೋಡ್ಕೊಳಕ್ಕಾಗಿಲ್ಲ ಅಂತ ರಾತ್ರೋರಾತ್ರಿ ಕಳ್ಳರಂತೆ ಬಂದು ನಡು ರೋಡಲ್ಲಿ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಮಕ್ಕಳು. ಅದು ಕೂಡ ಮಗಳು ಅಂತ ಹೇಳಲಾಗ್ತಾ ಇದೆ. ಸ್ವಂತ ಮಗಳೇ ಬಂದು ಈ ರೀತಿ ತಾಯಿಯನ್ನ ನಡು ರಸ್ತೆಯಲ್ಲಿ ಬಿಟ್ಟು ಹೋಗಿರೋದು. ಅದೇ ಕಾರಣಕ್ಕೆ ನಾನು ಹೇಳಿದೆ, ಕೆಲ ಮಕ್ಕಳ ಮನಸ್ಥಿತಿ ಎಷ್ಟು ಕ್ರೂರವಾಗಿರುತ್ತೆ ಅಂದ್ರೆ ಹೆತ್ತ ತಂದೆ ತಾಯಿಯನ್ನ ಕೂಡ ನೋಡ್ಕೊಳಕ್ ಆಗಲ್ವಾ ಅನ್ನುವಂತ ಪ್ರಶ್ನೆ ಬರುತ್ತೆ. ತಂದೆ ತಾಯಿ ಅಂದ್ರೆ ದೇವರ ಸಮಾನ, ದೇವರ ಸ್ವರೂಪದಲ್ಲಿ ನಾವೆಲ್ಲ ಕಾಣ್ತೀವಿ. ಆದ್ರೆ ಅದೇ ತಂದೆ ತಾಯಿಯನ್ನ ವಯಸ್ಸಾದ ಮೇಲೆ ಮಕ್ಕಳಿಗೆ ನೋಡ್ಕೊಳಕ್ ಆಗಲ್ವಾ ಅನ್ನುವಂತ ಪ್ರಶ್ನೆ. ದೃಶ್ಯ ನೋಡ್ತಾ ಇದೀವಿ. 80 ವರ್ಷ ಪಾಪ, ಅವ್ರಿಗೆ ನಡೆಯಕ್ಕೂ ಕಷ್ಟ ಆಗುತ್ತೆ, ಓಡಾಡಕ್ ಕಷ್ಟ ಆಗುತ್ತೆ. ಇಂಥ ಸಮಯದಲ್ಲಿ ಮಕ್ಕಳ ನೆರವು ಆ ತಾಯಿಗೆ ಬೇಕಾಗಿತ್ತು. ಆದ್ರೆ ಹೆತ್ತ ಮಗಳೇ ಕಿಂಚಿತ್ತು ಕರುಣೆ ಇಲ್ಲದೆ ನಡು ರಸ್ತೆಯಲ್ಲಿ ಆ ತಾಯಿಯನ್ನ ಬಿಟ್ಟು ಹೋಗ್ತಾರೆ ಅಂದ್ರೆ ಎಷ್ಟು ಕ್ರೂರತ್ವ ಇರಬಹುದು ಇವರ ಮನಸ್ಥಿತಿ ಅನ್ನೋದು ಪ್ರಶ್ನೆ ಆಗುತ್ತೆ. ಆನೇಕಲ್ನಲ್ಲಿ ನಡೆದಿರಂತ ಮನ ಕಲಕುವ ಘಟನೆ ಎತ್ತ ಸಾಕ್ತಾ ಇದೆ ನಮ್ಮ ಸಮಾಜ ಅನ್ನೋದು ಪ್ರಶ್ನೆ ಆಗುತ್ತೆ. ಯಾರಾದ್ರೂ ಒಬ್ರು ಕುತ್ಕೊಳ್ಳೇನೆ. ఆశా రాణినా? ఏం జనం మీరు? కుర్బోళ్ళ. ఎవరు తెచ్చిచ్చేసిందే? రేతరు తెచ్చిచ్చేసి పైసరా? ఎవరు ఇచ్చిపోయిందే? ఎవరిద్దరు? ఒక కూతురును అల్లుడా? ఏం తెచ్చిపోయిందే? ఎవరు? ಈ ಬಗ್ಗೆ ಮಾತನಾಡೋದಕ್ಕೆ ಅದೇ ಗ್ರಾಮದ ಗ್ರಾಮಸ್ಥರು ಅನಿಲ್ ಕುಮಾರ್ ಅನ್ನೋರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅನಿಲ್ ಕುಮಾರ್ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ಏನು ಈ ಘಟನೆ ಬಗ್ಗೆ ತಮ್ಗೇನಾದ್ರೂ ಮಾಹಿತಿ ಇದೆಯಾ? ಯಾರು ಬಂದ್ ಬಿಟ್ಟು ಹೋದ್ರು ಆ ಅಜ್ಜಿನ? ಮೇಡಮ್, ಯಾರು ಅಂತ ಗೊತ್ತಿಲ್ಲ, ಬಟ್ ಕಾರ್ ಅಲ್ಲಿ ನಾವು ಪಕ್ಕದಲ್ಲೇ ಒಂದು ಸಿಸಿ ಕ್ಯಾಮ್ರಾ ಇದೆ. ಒಂದು ಅದನ್ನ ಚೆಕ್ ಮಾಡೋದಕ್ಕೆ ಒಂದು ಯಾವ್ದೋ ರಾತ್ರಿ ಒಂದು ಸುಮಾರು 7:45 ಟೈಮ್ಗೆ ಯಾವ್ದೋ ಒಂದು ಕಾರ್ ನಂಬರ್ ಕೂಡ ಗೊತ್ತಾಗಲ್ಲ, ತಂದು ಅಲ್ಲಿ ಬಿಟ್ಬಿಟ್ಟು ಹಾಕ್ಬಿಟ್ಟು ಹೋಗ್ತಾರೆ ಮೇಡಮ್. ನಾವು ಅದನ್ನ ನೋಡಿದ್ದು ಬೆಳಿಗ್ಗೆನೆ. ನಾವು ಬೆಳಿಗ್ಗೆ ಅಲ್ಲಿ ಹೋಗ್ಬೇಕಾದ್ರೆ ಒಂದು 9 ಗಂಟೆ ಸುಮಾರಿಗೆ ಅಜ್ಜಿ ಕಾಣಿಸ್ತಾರೆ ಅಲ್ಲಿ. ಅಜ್ಜಿ ಅಂದ್ರೆ ಅಜ್ಜಿ ಒಂಥರ ಕೋಮಾ ಸ್ಟೇಜ್ ಅಲ್ಲಿ ಇದ್ರು. ಅಜ್ಜಿ ಅಂದ್ರೆ ಕುತ್ಕೊಳಕ್ ಹೋಗ್ತಾ ಇರಲಿಲ್ಲ, ಕಾಲು ಬೇರೆ ಡ್ಯಾಮೇಜ್ ಆಗಿತ್ತು. ಆಮೇಲೆ ಆ ಅಜ್ಜಿಗೆ ಟಿಫನ್ ಕೊಟ್ಟು ಸ್ವಲ್ಪ ಊಟ ಕೊಟ್ಟು ಕಾಫಿ ಕೊಟ್ಟು ಆಮೇಲೆ ಕೇಳಿದ್ವಿ ನಾವು, ಯಾರಮ್ಮ ನೀವು ಯಾರು ಅಂತ ಕೇಳಿದಕ್ಕೆ ಈ ತರ ಪಕ್ಕದಲ್ಲೇ ಒಂದು ದಂಸಂದ್ರ ಅಂತ ಬರುತ್ತೆ, ದಂಸಂದ್ರ ನಿವಾಸಿ, ನನ್ನ ಮಗಳು ಮತ್ತೆ ಅಳಿಯ ತಂದು ಇಲ್ಲಿ ಬಿಟ್ಟೋಗಿರ್ತಾರೆ ಅಂತ ಹೇಳಿದ್ರು ಮೇಡಮ್. ಮಗಳು ಅಳಿಯಾನೇ ಬಿಟ್ಟೋಗಿರೋದು ಅಂತ ಅಜ್ಜಿ ಹೇಳಿದ್ ನಮ್ಗೆ. ಅಲ್ಲ ಅನಿಲ್ ಕುಮಾರ್ ಅವರು, ಎಷ್ಟು ಕ್ರೂರ ಮನಸ್ಥಿತಿ ಅಲ್ವಾ ಮಕ್ಕಳದ್ದು. ಹೆತ್ತ ತಂದೆ ತಾಯಿಯನ್ನ ನಾವೆಲ್ಲ ಪೂಜ್ಯರು ಅಂತ ಕಾಣ್ತೀವಿ, ದೇವರ ಸ್ಥಾನದಲ್ಲಿ ಇಟ್ಟಿರ್ತೀವಿ. ಅಂಥವ್ರನ್ನ ನೋಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಈ ಮಕ್ಳು ಇದ್ರೆಷ್ಟು ಬಿಟ್ರೆಷ್ಟು ಅನ್ನೋ ಪ್ರಶ್ನೆ ಬರುತ್ತೆ. ಕರೆಕ್ಟ್ ಮೇಡಮ್. ಆ ಅಜ್ಜಿಗೆ ನಡ್ಕೊಂಡ್ ಬರಕ್ಕೂ ಆಗ್ತಾ ಇರಲ್ಲ, ನಡ್ಕೊಂಡ್ ಬರಕ್ಕೂ ಆಗಲ್ಲ, ಕಾಲೆಲ್ಲ ಡ್ಯಾಮೇಜ್ ಆಗಿದೆ, ತಂದು ಇಕ್ಬಿಟ್ಟು ಹೋಗಿರೋದು. ಅದಕ್ಕೆ ನಾವು ಯಾರು ಅಂತ ಸಿಸಿ ಕ್ಯಾಮೆರಾ ಚೆಕ್ ಮಾಡಿದ್ವಿ. ಆವಾಗ ಗೊತ್ತಾಗಿದ್ದು ಯಾವ್ದೋ ಒಂದು ಕಾರಲ್ಲಿ ತಂದು ಬಿಟ್ಟು ಹೋಗಿರ್ತಾರೆ ಮೇಡಮ್. ರಾತ್ರಿ ಬಿಟ್ಟು ನಾವು ನೋಡೋ ಹೊತ್ತಿಗೆ ಸುಮಾರು 14-15 ಗಂಟೆ ಆಗಿರುತ್ತೆ. ನಾವು ಬೆಳಿಗ್ಗೆ ಹೋಗಿ ನೋಡೋ ಹೊತ್ತಿಗೆ ರಾತ್ರಿ ಎಲ್ಲ ಅಜ್ಜಿ ಅಲ್ಲೇ ಇದ್ದಾರೆ, ರಾತ್ರಿ ಎಲ್ಲ ಅಜ್ಜಿ. ದೇವಾಲಯದ ಬಳಿ ಬಂದ್ಬಿಟ್ಟು ಹೋಗಿರೋದು. ಹೌದು, ದೇವಾಲಯದಲ್ಲಿ ಬಂದು ಬಿಟ್ಟು ಹೋಗಿದ್ದಾರೆ. ಅನಿಲ್ ಕುಮಾರ್ ಅವರು, ಯಾರೀಗ ಅವ್ರಿಗೆ ಆಶ್ರಯ ಕೊಟ್ಟಿರೋದು, ಯಾರು ಸಹಾಯ ಮಾಡಿದ್ರು ಅಜ್ಜಿಗೆ, ಎಲ್ಲಿದ್ದಾರೆ, ಹೇಗಿದ್ದಾರೆ? ಮೇಡಮ್, ಇವಾಗ ಏನು ಹ್ಯುಮ್ಯಾನಿಟಿಸಮ್ ಅಂತ ಬನ್ನೇರಘಟ್ಟ ಇದೆಯಲ್ವಾ, ಅಲ್ಲ ಅವ್ರು ಬಂದಿದ್ರು, ಅವ್ರು ಕಾಲ್ ಮಾಡಿದ್ವಿ, ಅವ್ರಿಗೆ ಅಲ್ಲಿಗೆ ಕಳಿಸಿದ್ವಿ ಮೇಡಮ್. ಇವಾಗ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಕೊಟ್ವಿ, ಅವರು ಕಳಿಸಿದ್ರು. ಪೊಲೀಸ್ ಅವರು ವೃದ್ಧಾಶ್ರಮಕ್ಕೆ ಕಳಿಸಿದ್ದಾರೆ ಮೇಡಮ್. ಓಕೆ ಅನಿಲ್ ಕುಮಾರ್ ಅವರೇ, ಧನ್ಯವಾದಗಳು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ.